ಪೊಲೀಸರ ಮೇಲೆ ಹಲ್ಲೆ ನಡೆಸಿ ಎಸ್ಕೇಪ್ ಆಗಲು ಯತ್ನಿಸಿದ ನೊಟೋರಿಯಸ್ ಕ್ರಿಮಿನಲ್ ಮೇಲೆ ಫೈರಿಂಗ್ ನಡೆದಿದೆ. ಗರುಡ ಗ್ಯಾಂಗ್ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಇಸಾಕ್ ಮೇಲೆ ಪೊಲೀಸರು ಗುಂಡಿನ ಸುರಿಮಳೆಗೈದಿದ್ದಾರೆ. ಬಳಿಕ ಬಂಧಿಸಿ ಮಣಿಪಾಲದ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಈ ರೋಚಕ ಕಾರ್ಯಾಚರಣೆಯ ಎಂಚಿಂಚು ಮಾಹಿತಿ ಇಲ್ಲಿದೆ. ಉಡುಪಿಯ ಹಿರಿಯಡ್ಕದಲ್ಲಿ ಗರುಡ ಗ್ಯಾಂಗ್ನ ಕ್ರಿಮಿ ಮೇಲೆ ಫೈರಿಂಗ್. ಸಿನಿಮಿಯ ಸ್ಟೈಲ್ನಲ್ಲಿ ಎಸ್ಕೇಪ್ ಆಗಿದ್ದ ಆರೋಪಿಗೆ ಪೊಲೀಸರಿಂದ ಗುಂಡಿನ ವ್ಯೂಹ. ಒಂದಲ್ಲ ಎರಡಲ್ಲ 5 ಬುಲೆಟ್ಗಳಿಂದ ದಾಳಿ. ಮಣಿಪಾಲ ಇನ್ಸ್ಪೆಕ್ಟರ್ ದೇವರಾಜ್ರಿಂದ ರೋಚಕ ಕಾರ್ಯಾಚರಣೆ. ದರೋಡೆ ಸುಲಿಗೆ ಡ್ರಗ್ಸ್ ದಂಧೆಯಲ್ಲಿ ಕುಖ್ಯಾತಿ ಪಡೆದ ಗರುಡ ಗ್ಯಾಂಗ್ ಸದಸ್ಯ ಇಸಾಕ್ ಮೇಲೆ ಉಡುಪಿಯ ಹಿರಿಯಡ್ಕದಲ್ಲಿ ಫೈರಿಂಗ್ ನಡೆದಿದೆ. ಇದೇ ಇಸಾಕ್ ಕಳೆದ 8 ದಿನಗಳ ಹಿಂದೆ ಮಣಿಪಾಲ ಹಾದಿ ಬೀದಿಯಲ್ಲಿ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಮಿಂಚಿನಂತೆ ಮಾಯವಾಗಿದ್ದ. ಇದೀಗ ಇದೇ ಇಸಾಕ್ನ ಮಿಂಚಿನ ಓಟಕ್ಕೆ ಬ್ರೇಕ್ ಹಾಕಿದ ಮಣಿಪಾಲ ಪೊಲೀಸ್ ಇನ್ಸ್ಪೆಕ್ಟರ್ ದೇವರಾಜ್ ಅಂಡ್ ಟೀಮ್ ಇಸಾಕ್ ಕಾಲ್ ಮುರಿದು ಆಸ್ಪತ್ರೆಗೆ ಸೇರಿಸಿದ್ದಾರೆ. ನೊಟೋರಿಯಸ್ ಕ್ರಿಮಿನಲ್ ಮೇಲೆ ಗುಂಡಿನ ಸುರಿಮಳೆಯನ್ನೇ ಗೈದಿದ್ದಾರೆ. ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಪೊಲೀಸರ ಗುಂಡಿನ ವ್ಯೂಹಕ್ಕೆ ಸಿಲುಕಿ ವಿಲ ವಿಲ ಒದ್ದಾಡಿ ಆಸ್ಪತ್ರೆಯ ಬೆಡ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಅಷ್ಟಕ್ಕೂ ಈ ಇಸಾಕ್ ಅಂಥಿತ ಕ್ರಿಮಿನಲ್ ಅಲ್ಲ ಕಣ್ರಿ. ದರೋಡೆ, ವಸೂಲಿ, ಡ್ರಗ್ಸ್ ದಂಧೆಯಲ್ಲಿ ನಿಸ್ಸೀಮ. ಇಸಾಕ್ ವಿರುದ್ಧ ಬೆಂಗಳೂರಿನ ನೆಲಮಂಗಲ ಠಾಣೆಯಲ್ಲಿ ದರೋಡೆ ಪ್ರಕರಣವೊಂದು ದಾಖಲಾಗಿತ್ತು. ಕಳೆದ ಮಾರ್ಚ್ 4ರಂದು ಮಣಿಪಾಲದಲ್ಲಿ ಇಸಾಕ್ನನ್ನ ಬಂಧಿಸಲು ಬಂದಿದ್ದ ನೆಲಮಂಗಲ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಪರಾರಿಯಾಗಿದ್ದ. ತಪ್ಪಿಸಿಕೊಳ್ಳೋ ಭರದಲ್ಲಿ ಅನೇಕ ವಾಹನಗಳಿಗೆ ತನ್ನ ಥಾರ್ ಜೀಪ್ನಿಂದ ಗುದ್ದಿ ಪುಡಿ ಪುಡಿಗೈದಿದ್ದ. ಬಳಿಕ ಮಣಿಪಾಲದ ಮಣ್ಣಪಳ್ಳದ ಬಳಿ ಜೀಪ್ನಿಂದ ಜಂಪ್ ಹೊಡೆದು ಎಸ್ಕೇಪ್ ಆಗಿದ್ದ. ಬರೋಬ್ಬರಿ 8 ದಿನಗಳ ಬಳಿಕ ಬುಧವಾರ ಇದೇ ಆರೋಪಿ ಸೇರಿದಂತೆ 4 ಜನರನ್ನ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಣಿಪಾಲ ಪೊಲೀಸರು ದಸ್ತಗಿರಿ ಮಾಡಿದ್ರು. ಈ ಎಲ್ಲ 4 ಆರೋಪಿಗಳನ್ನ ಚನ್ನರಾಯಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಮಣಿಪಾಲಕ್ಕೆ ಕರೆತರುವಾಗ ಉಡುಪಿ ಜಿಲ್ಲೆಯ ಹಿರಿಯಡ್ಕ ಪೊಲೀಸ್ ಠಾಣಾ ವ್ಯಾಪ್ತಿಯ ಗುಡ್ಡೆ ಅಂಗಡಿ ಬಳಿ ಸಂಜೆ ಸುಮಾರು 7 ಗಂಟೆಗೆ ಆರೋಪಿ ಇಸಾಕನು ತನಗೆ ತುರ್ತಾಗಿ ವಾಂತಿ ಹಾಗೂ ಮೂತ್ರ ವಿಸರ್ಜನೆ ಮಾಡಲೇಬೇಕೆಂದು ಪೊಲೀಸರ ಬಳಿ ಹಠ ಮಾಡಿದ್ದಾನೆ. ವಾಹನವನ್ನ ನಿಲ್ಲಿಸಿದ ಪೊಲೀಸರು ಮೂತ್ರ ವಿಸರ್ಜನೆ ಅನುವು ಮಾಡಿದ್ದಾರೆ. ಆದರೆ ಈ ಬಳಿಕ ಏಕಾಏಕಿ ಇಸಾಕ್ ತನ್ನೊಂದಿಗೆ ಇದ್ದ ಉಡುಪಿ ಪೊಲೀಸ್ ನಗರ ಪೊಲೀಸ್ ಠಾಣೆಯ ಸಿಬ್ಬಂದಿ ಹೇಮಂತ್ ಹಾಗೂ ಹಿರಿಯಡ್ಕ ಎಸ್ಐ ಮಂಜುನಾಥ್ ಮೇಲೆ ಹಲ್ಲೆ ಮಾಡಿದ್ದಾನೆ. ಪೊಲೀಸರನ್ನ ತಳ್ಳಿ ಅವರ ಮೇಲೆ ಆತನ ಕೈಗೆ ಅಳವಡಿಸಲಾಗಿದ್ದ ಲೀಡಿಂಗ್ ಚೈನ್ ಅನ್ನ ಬಳಸಿ ಬಲವಾಗಿ ಸುತ್ತಿ ಹೊಡೆದಿದ್ದಾನೆ. ನಂತರದಲ್ಲಿ ಇಬ್ಬರು ಪೊಲೀಸರು ಉಪನಿರೀಕ್ಷಕರುಗಳು ಹಿಡಿಯಲು ಪ್ರಯತ್ನಿಸಿದಾಗ ಅವರಿಗೆ ಬಲವಾಗಿ ಒದ್ದು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ್ದಾನೆ. ಹೀಗೆ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವಾಗ ಆತನ ಲೀಡಿಂಗ್ ಚೈನ್ ಪೊಲೀಸ್ ವಾಹನದ ಎದುರಿನ ಗ್ಲಾಸ್ಗೆ ಬಡಿದು ಗ್ಲಾಸ್ ಒಡೆದು ಅಧಿಕಾರಿ ಹಾಗೆ ಸಿಬ್ಬಂದಿಗಳಿಗೆ ಗಾಯಗಳಾಗಿರುತ್ತದೆ. ಈ ವೇಳೆ ಮಣಿಪಾಲ ಪೊಲೀಸ್ ಠಾಣೆಯ ಪೊಲೀಸ್ ನಿರೀಕ್ಷಕರಾದ ದೇವರಾಜ್ ಅವರು ಇಸಾಕ್ಗೆ ತಪ್ಪಿಸಿಕೊಳ್ಳದಂತೆ ವಾರ್ನ್ ಮಾಡಿದ್ದಾರೆ. ಇದನ್ನ ಕೇಳದೇ ಇದ್ದಾಗ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಆದರೂ ಕೂಡ ಇಸಾಕ್ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ್ದಾನೆ. ಆಗ ಖಡಕ್ ಆಫೀಸರ್ ದೇವರಾಜ್ ಆರೋಪಿ ಇಸಾಕ್ ಎಡಕಾಲಿಗೆ 5 ಬಾರಿ ಗುಂಡು ಹಾರಿಸಿದ್ದಾರೆ. ಸದ್ಯ ಗಾಯಗೊಂಡ ಆರೋಪಿ ಇಸಾಕ್ ಹಾಗೂ ಗಾಯಗೊಂಡ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮಣಿಪಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಒಟ್ಟಾರೆ ಸಿನಿಮಿಯ ಸ್ಟೈಲ್ನಲ್ಲಿ ಎಸ್ಕೇಪ್ ಆದ ಆರೋಪಿಯನ್ನ ಫೈರಿಂಗ್ ಮೂಲಕ ಪೊಲೀಸರು ಮಕಾಡೆ ಮಲಗಿಸಿದ್ದಾರೆ. ಒಟ್ಟಾರೆ ಈ ಫೈರಿಂಗ್ ಮೂಲಕ ಪೊಲೀಸ್ ಹಾಗೂ ಕ್ರಿಮಿನಲ್ ಮಿಂಚಿನ ಓಟಕ್ಕೆ ತೆರೆ ಬಿದ್ದಿದೆ.